ಬಡವರ ಜೇಬಿಗೆ ಹೊರೆಯಾಗದಂತೆ ಹಸಿವನ್ನು ತಣಿಸುವ ಇಂದಿರಾ ಕ್ಯಾಂಟೀನ್ಗಳನ್ನು ಈ ಹಿಂದೆ ಬಿಜೆಪಿ ಕಡೆಗಣಿಸಿ ಧೂಳು ಹಿಡಿಯುವಂತೆ ಮಾಡಿತ್ತು. ತನ್ನದೇ ಯೋಜನೆ ಎಂದು ಅದನ್ನು ಪ್ರಚಾರದ ಸರಕಾಗಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಹೊಸ ರೂಪ ನೀಡುವ ಪ್ರತಿಷ್ಠೆಯ ಮಾತುಗಳನ್ನಾಡಿದ್ದರೂ ಅದು ಇನ್ನೂ ಕೆಲವು ಭಾಗಗಳಲ್ಲಿ ಕಾರ್ಯಗತವಾಗಿಲ್ಲ. ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಭಾಳ ಮಹತ್ವವಾದಂಥ ಯೋಜನೆ ಇಂದಿರಾ ಕ್ಯಾಂಟೀನ್. ಇದರ ಪ್ರಯೋಜನ ಎಷ್ಟರ ಮಟ್ಟಿಗಿದೆ ಅಂತಂದರೆ, ವಿದ್ಯಾರ್ಥಿಗಳು ಬೆಳಗಿನ ಜಾವ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರ್ತಾರೆ. ನಗರದೊಳಗೆ ಉಪಹಾರ ಕೇಂದ್ರ ಇಂದಿರಾ ಕ್ಯಾಂಟೀನ್ ಒಳಗಡೆ 5 ರೂಪಾಯಿ ಕೊಟ್ಟರೆ ನಾಷ್ಟ ಉಪಹಾರವನ್ನು ಮಾಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲದಾಯಕ ಆಗಿದೆ. ಮತ್ತು ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ದುಡಿದು ಕೇಸಿ ಒಂದು ಊಟಕ್ಕೆ 80-90 ರೂಪಾಯಿ ಕೊಟ್ಟಷ್ಟು ಅಂತಕ್ಕಂಥ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಒಂದು 20 ರೂಪಾಯಿದೊಳಗೆ ಪರಿಪೂರ್ಣವಾದ ಹೊಟ್ಟೆ ತುಂಬುವವರೆಗೂ ಊಟ ಮಾಡ್ತಕ್ಕಂಥ ಯೋಜನೆ ಯಾವುದಾದಿತ್ತು ಅಂದರೆ ಅದು ಇಂದಿರಾ ಕ್ಯಾಂಟೀನು. ಅದು ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿಗೆ ಹಳ್ಳ ಹಿಡಿದಿದೆ. ಅದನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕು. ಈ ಇಂದಿರಾ ಕ್ಯಾಂಟೀನ್ ಸದುಪಯೋಗ ತೊಗೊಳೋದ್ರೊಳಗೆ ನಾನು ಕೂಡ ಒಬ್ಬ. ಯಾಕಂತಂದರೆ ನಾನು ಒಂದು ಬೇರೆ ಒಂದು ಲಿಂಗಸೂರು ಗ್ರಾಮದಲ್ಲಿ ನಾನು ಇದ್ದೀನಿ. ಅಲ್ಲಿ ನಾನು ಉಪಹಾರವನ್ನು ನಾನು ಇಂದಿರಾ ಕ್ಯಾಂಟೀನಲ್ಲೇ ಇವತ್ತಿನವರೆಗಾದರೂ ನಾನು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಉಪಹಾರನೂ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ, ರಾತ್ರಿ ಊಟ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಖರ್ಚು ವೆಚ್ಚಗಳೊಳಗೆ ಬಹಳಷ್ಟು ಕಡಿಮೆ ಆಗಿದೆ. ಭಾಳ ವಿದ್ಯಾರ್ಥಿಗಳಿಗಂತೂ ಭಾಳ ಅದ್ಭುತವಾದಂಥ ಯೋಜನೆ ಅಂತಕ್ಕಂಥ ಈ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿಯೇ ರಾಜ್ಯದಲ್ಲಿಯೂ ಕಡಿಮೆ ದರದಲ್ಲಿ ಆಹಾರ ಜನಸಾಮಾನ್ಯರಿಗೆ ಒದಗಿಸಲು 2017ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಿದರು. ಬೆಂಗಳೂರು ಅಲ್ಲದೆ ರಾಜ್ಯದ ವಿವಿಧ ನಗರಗಳಲ್ಲಿ ಈ ಕ್ಯಾಂಟೀನ್ಗಳು ತೆರೆದುಕೊಂಡವು. ಆದರೆ ಆರಂಭದಲ್ಲಿದ್ದ ಉತ್ಸಾಹ ವರ್ಷ ಕಳೆದಂತೆ ಕರಗುತ್ತಾ ಬಂದಿತು. ಇಂದಿರಾ ಗಾಂಧಿ ಕ್ಯಾಂಟೀನ್ಗಳಲ್ಲಿನ ಆಹಾರದ ಗುಣಮಟ್ಟವು ಕುಸಿಯಿತು. ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಯೋಜನೆಗಳು ಬಿಡುಗಡೆಯಾಗಿದ್ದು ಮತ್ತು ಆ ಕಟ್ಟಡಗಳು ನಿರ್ಮಾಣಗೊಂಡಿವೆ. ಅದನ್ನು ಉದ್ಘಾಟನೆ ಮಾಡಿ ಇಂದಿರಾ ಕ್ಯಾಂಟೀನನ್ನು ಆರಂಭಿಸಬೇಕು. ಯಾಕಪ್ಪ ಅಂದರೆ ಇವತ್ತು ವಿದ್ಯಾರ್ಥಿಗಳು, ಯುವಜನರು, ಕಾರ್ಮಿಕರಿಗೆ ತುಂಬ ತೊಂದರೆಗಳು ಆಗ್ತಾ ಇದ್ದಾವೆ. ಯಾಕಂದರೆ ಇಂದಿರಾ ಕ್ಯಾಂಟೀನಲ್ಲಿ ಕಡಿಮೆ ದರದಲ್ಲಿ ಊಟ ಸಿಗ್ತಿದ್ದು ಅದಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತೇಳಿ ಸ್ಥಳೀಯ ಶಾಸಕರನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ವಿಳಂಬ ನೀತಿಯನ್ನು ಬಿಟ್ಟು ಇದು ಬೇಗನೆ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸದ್ಯ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಶಾಸಕರಿದ್ದಾರೆ. ಅವರದೇ ಸರ್ಕಾರ ಅಧಿಕಾರಕ್ಕೇರಿದೆ. ತಮ್ಮದೇ ಸರ್ಕಾರದ ಮಹತ್ವಾಕಾಂಕ್ಷಿ ಕನಸಿನ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡದೇ ಇರುವುದಕ್ಕೆ ಕಾರಣವೇನು? ಸರ್ಕಾರವೇನಾದರೂ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಅನುದಾನವನ್ನು ನೀಡಿಲ್ಲವೇ? ಅಥವಾ ನೀಡಿದ್ದರೂ ಬಡ ಕಾರ್ಮಿಕರಿಗೆ ಅನುಕೂಲವಾದರೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನಾದರೂ ಸಮಸ್ಯೆ ಆಗುತ್ತದೆಯೇ? ಬಡವರಿಗೆ ಸಿಗಬೇಕಿದ್ದ ಯೋಜನೆ ಯಾಕೆ ನೀಡಬೇಕು ಎನ್ನುವ ಹುಂಬ ಮನಸ್ಥಿತಿಯೇ ಎಂದು ಜನಸಾಮಾನ್ಯರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದರೆ ಬಡ ಕಾರ್ಮಿಕರು ಕಡಿಮೆ ದರದಲ್ಲಿ ಆಹಾರವನ್ನು ಸೇವನೆ ಮಾಡುತ್ತಾರೆ ಎಂದು ಪ್ರಗತಿಪರ ಚಿಂತಕರು ಹೇಳುತ್ತಿದ್ದಾರೆ. ಇನ್ನೊಂದು ಬಲ್ಲ ಮೂಲಗಳ ಪ್ರಕಾರ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದರೆ 3 ಪಟ್ಟಣದಲ್ಲಿ ಇರುವ ಹೋಟೆಲುಗಳಿಗೆ ಸ್ವಲ್ಪ ಮಟ್ಟಿಗೆ ಗ್ರಾಹಕರ ಬರ ಕಾಡುತ್ತದೆ. ಇದನ್ನರಿತು ಹೋಟೆಲ್ ಸಂಘದವರು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗುವುದನ್ನು ತಡೆದು ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ. ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗುತ್ತದೆಯೋ ಅಥವಾ ಹೋಟೆಲ್ ಮಾಲೀಕರ ಒತ್ತಡಕ್ಕೆ ಮಣಿದು ನಿರ್ಲಕ್ಷ್ಯಕ್ಕೆ ಒಳಪಡುತ್ತದೆಯೋ ಕಾದು ನೋಡಬೇಕು. ಕೂಲಿ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು, ರೈತಾಪಿ ವರ್ಗದವರು, ಬಡ ಸಾಮಾನ್ಯರು ಸಹ ಇವತ್ತು ಮುದ್ದೆಬಿಹಾಳಕ್ಕೆ ಬಂದರೆ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಇವತ್ತು ಹೆಚ್ಚು ರೊಕ್ಕ ಕೊಟ್ಟು ಊಟ ಮಾಡುವಂಥ ಪರಿಸ್ಥಿತಿ ಒಳಗೆ ಜನ ಇಲ್ಲ. ಯಾಕಂದ್ರೆ ಇವತ್ತು ಹೊರಗೆ ನಾವು ಅಷ್ಟು ಶ್ರೀಮಂತರ ಲೆಕ್ಕಾಚಾರದಲ್ಲಿ ತಿನ್ಬೇಕಂತ ಅನ್ನುವಂಥ ಕೋತಿ ಇವತ್ತಿರುವುದಿಲ್ಲಪ್ಪ ಅಂದ್ರೆ ಇವತ್ತು ಹಸಿವು ಮುಕ್ತ ಅಂತಕ್ಕಂಥದ್ದು ಒಂದು ಕರ್ನಾಟಕದಲ್ಲಿ ಇದನ್ನು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಆದರೆ ಇವತ್ತು ಮುದ್ದೇಬಿಹಾಳದಲ್ಲಿ ಇದ್ದರೂ ಕೂಡ, ತಾಳಿಕೋಟೆಯಲ್ಲಿ ಇದ್ದರೂ ಕೂಡ, ನಾಲ್ತೋಡದಲ್ಲಿ ಇದ್ದರೂ ಕೂಡ ಅದು ಇಲ್ಲಿವರೆಗೆ ಉದ್ಘಾಟನೆಗೊಂಡಿಲ್ಲ. ಇದು ಅತ್ಯಂತ ನಾಚಿಕೆಗೇಡು ಸಂಗತಿ. ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಈ ಕೂಡಲೇ ಏನು ಇವತ್ತು ಮುದ್ದೇಬಿಹಾಳ, ನಾಲ್ತೋಡ್ ಮತ್ತು ತಾಳಿಕೋಟೆಯಲ್ಲಿ ಏನು ಇಂದಿರಾ ಕ್ಯಾಂಟೀನ್ಗಳಿವೆ ಅತಿ ಶೀಘ್ರವಾಗಿ ಉದ್ಘಾಟನೆಗೊಳ್ಳಬೇಕು. ಅದಕ್ಕೋಸ್ಕರ ಸ್ಥಳೀಯ ಶಾಸಕರು, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ಇವತ್ತು ಇಂದಿರಾ ಕ್ಯಾಂಟೀನ್ಗಳಂತಕ್ಕಂಥದ್ದಿವೆ ಕೂಡಲೇ ಉದ್ಘಾಟನೆಗೊಳಿಸಬೇಕು. ಇಲ್ಲದೆ ಹೋದರೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗ್ತದೆ ಅಂತ ತಿಳ್ಕೊಂಡು ನಾನು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತು ಏನು ದಿನನಿತ್ಯ ಮುದ್ದೇಬಿಹಾಳ ತಾಲೂಕಿಗೆ ಲಕ್ಷಾಂತರ ಜನ, ಸಾವಿರಾರು ಜನ ಇವತ್ತು ಶಾಲೆಗೆ ಅಂತ ಬರ್ತಾರೆ, ಕೂಲಿ ಕಾರ್ಮಿಕರಂತ ಬರ್ತಾರೆ, ಇವತ್ತು ರೈತಾಪಿ ವರ್ಗದವರು ಬರ್ತಾರೆ. ಅವರು ಇಲ್ಲೇ ನಿಯರೆಸ್ಟ್ ಆಗಿದ್ದು ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ಮಾರ್ಕೆಟಿಗೆ ಸಮೀಪವಾಗಿರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಈಗಾಗಲೇ ಮುದ್ದೇಬಿಹಾಳದಲ್ಲಿ ಮತ್ತು ತಾಳಿಕೋಟೆ ಮತ್ತು ನಾಲ್ತೋಡದಲ್ಲಿ ಇದ್ದು ಕಾರಣ ಅದಕ್ಕೋಸ್ಕರ ಪದೇ ಪದೇ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಕೂಡಲೇ ಉದ್ಘಾಟನೆಗೊಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದರೆ ಮುಂಬರುವ ದಿನಗಳಲ್ಲಿ ಮತ್ತು ಅನಿವಾರ್ಯ ಹೋರಾಟಕ್ಕೂ ಕೂಡ ಇರಬೇಕಾಗ್ತದೆ ಅಂತ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ.